ಶಾಕಂಬರಿ ಮಹತಾಯ ಶಾಂಭವಿಯ ಶಾಕಂಬರಿ. ಇಲ್ಲಿ ದೇವಸ್ಥಾನದ ಇತಿಹಾಸವನ್ನು ನೀವು ನೋಡಿದರೆ 1379ರಲ್ಲಿ ನಮ್ಮ ಪೂಜ್ಯ ತಂದೆಯವರಾಗಿ ತಮ್ಮಯ್ಯರು ಈ ಕೇವಲ ಒಂದು ಗರ್ಭಗುಡಿಯನ್ನು ಮಾತ್ರ ಕಟ್ಟಿದ್ರು. ಕೇವಲ 6,000 ರೂಪಾಯಿನಲ್ಲಿ ಕಟ್ಟಿದ್ರು ಅವರು. ಯಾಕೆಂದರೆ ಆ ಕಾಲದಲ್ಲಿ ಹಣಕ್ಕೆ ಭಾಳ ಕಷ್ಟ ಇತ್ತು, ಕಟ್ಟಿದರು ಇಷ್ಟೆಲ್ಲ. ಆಮೇಲೆ ನಾವು ಸುಮಾರು 2004ರಲ್ಲಿ ಅಲ್ಲಿವರೆಗೆ ಅವ್ರ ಪೂಜ್ಯ ತಂದೆಯವರು 87ರಲ್ಲಿ ತೀರೋದ್ಮೇಲೆ ಅದಕ್ಕಿಂತ ಮುಂಚೆ ಅವರಿಗೆ ಆರೋಗ್ಯ ಸರಿಯಿಲ್ಲ. ನಾನು ಈ ದೇವಸ್ಥಾನದ ಒಂದು ಉಸ್ತುವಾರಿಯನ್ನು ತಗೊಂಡು, ಅನಿವಾರ್ಯ ಉಸ್ತುವಾರಿ ತಗೊಳ್ಳೇಬೇಕಲ್ಲ ತಂದೆ ಇಲ್ಲದೆ. ಏಕೆಂದರೆ ತಂದೆ ಮಾಡಿರ್ತಕ್ಕಂಥದ್ದು ನಾವು ಆಸ್ತಿ ಬೇಕು ಮತ್ತೊಂದು ಬೇಕು ಅಂದಾಗ ನಾವು ಇದು ಬಿಡಬಾರ್ದಲ್ಲ. ಅದಕ್ಕೋಸ್ಕರ ಈ ಒಂದು ನಾನು ಇದ್ರ ಜವಾಬ್ದಾರಿ ತಗೊಂಡೆ. ನಾನು ಈ ಜವಾಬ್ದಾರಿಯನ್ನು ತಗೊಂಡು ಹೆಚ್ಚು ಕಡಿಮೆ ಒಂದು 39 ವರ್ಷ ಆಯಿತು. ಅದೇನು 40ನೇ ವರ್ಷ ಆಯಿತು ಜವಾಬ್ದಾರಿ ತಗೊಂಡಿದ್ದು. 40 ವರ್ಷಗಳಿಂದ ಇದನ್ನು ಸಾಕಷ್ಟು ಮಟ್ಟಿಗೆ ಮೊದಲು ಭಟ್ರಿಗೆಲ್ಲ ಸಂಬಳ 50 ಇರ್ಬೋದು, 75 ಇರ್ಬೋದು, ಏನೇ ಇರ್ಬೋದು, ನನ್ನ ಸಂಬಳದಲ್ಲ ಸಂಬಳ ಕೊಟ್ಕೊಂಡು ಹೋಗಿದ್ದೀನಿ ಅವರಿಗೆ. ಆ ರೀತಿ ಇರ್ತೀವಿ. ಅಂಥ ಕಷ್ಟ. ವರ್ಷಕ್ಕೆ ಕಾಣಿಕೆ 700 ರೂಪಾಯಿ ಬರೋದು ನಮಗೆ ಕಾಣಿಕೆ. ಅದರಲ್ಲಿ ಇದು ಮಾಡೋಕ್ಕಾಗ್ತಿಲ್ಲ. ದೇವಸ್ಥಾನ ನಡೆಸೋದು ಭಾಳ ಕಷ್ಟ ಇತ್ತು ಅಂತ ಒಂದು. ಅದಾದಮೇಲೆ ಸಾಕಷ್ಟು ಮಟ್ಟಿಗೆ ಕ್ರಮೇಣ 2004ರಲ್ಲಿ ನಾನು ಈ ಒಂದು ಪೌಳಿ ಅಂತ ಹೇಳ್ತೀವಿ ಸುತ್ತಲೂ ಇದು ಸೋರ್ತಾ ಇದ್ದಿದ್ದಕ್ಕೆ ಈ ಪೂಜೆ ಮಾಡೋ ಹಾಗೆಲ್ಲ ಏನೂ ಇರಲಿಲ್ಲ ಮಳೆಗಾಲದಲ್ಲಿ. ಆವಾಗ ನಮ್ಗೆ ಬೇಜಾರಾಯಿತು. 60ನೇ ವರ್ಷ ಶಾಂತಿ ಮಾಡ್ಕೊಂಬೋಣ ಅಂಥೇಳಿ ಯೋಚನೆ ಮಾಡಿದಾಗ ಬೇಡ ಅಂಥೇಳಿ ನಮ್ಮ ಮನೆಯವರು ಹೇಳಿ ಈ ಪೌಳಿಯನ್ನು ಕಟ್ಟೋಣ ಅಂತ. ಈ ಪೌಳಿಯನ್ನು 18 ಲಕ್ಷ ರೂಪಾಯಿ ಇದರಲ್ಲಿ 2004ರಲ್ಲಿ ಕಟ್ಟಿದೆ. ಅದನ್ನು 60ನೇ ವರ್ಷ ಶಾಂತಿ ಬೇಡ ಅಂತ ಇದು ಕಟ್ಟಿದ್ದು. ಆಮೇಲೆ 70ನೇ ವರ್ಷ ಶಾಂತಿ ಬೇಡ ಅಂಥೇಳಿ ಆ ಛತ್ರವನ್ನು ಕಟ್ಟಿದ್ವಿ. ಛತ್ರಕ್ಕೆ ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಬಿಲ್ಡಿಂಗ್ಗಳು ಸೇರಿದರೆ 4,32,00,000 ಆಗಿದೆ. ಗೊತ್ತಲ್ಲ ಅದು ಹೇಗೆ ಬಂತು, ಹೇಗೆ ಅಮ್ಮ ನಾನೇನೂ ಇಲ್ಲ, ನಾನು ನಿಮಿತ್ತ ಮಾತ್ರ. ಅವಳು ತರಿಸ್ಕೊಟ್ಟಿದ್ದಾಳೆ, ಇಷ್ಟೆಲ್ಲ ಮಾಡಿದೆ. ಪ್ರತಿದಿನ ಕ್ರಮೇಣ ಸಣ್ಣದಾಗಿರ್ತಕ್ಕಂಥ ಇದನ್ನು ಮಾಡಿದ್ವಿ. ಸಣ್ಣದಾಗಿರ್ತಕ್ಕಂಥ ಅಲ್ಲೇ ಅಡುಗೆ ಮಾಡ್ತಕ್ಕಂಥ, ಅಲ್ಲೇ ಪೂಜೆ ಮಾಡ್ತಕ್ಕಂಥ, ಅಲ್ಲೇ ಸಣ್ಣದು ಒಂದು 30 ಅಡಿ 20 ಅಡಿ ಇರ್ಬೋದು ಅದು. ಆಮೇಲೆ ಅಡುಗೆ ಮನೆ ಮಾಡಿದ್ವಿ. ಆಮೇಲೆ ದೊಡ್ಡದಾಗಿ ಛತ್ರ ಮಾಡಿದ್ವಿ. 70 ಇಸ್ವಿಲಿ 70ನೇ ವರ್ಷ ಶಾಂತಿ ಬೇಡ ಅಂತ ಛತ್ರ ಮಾಡಿದ್ವಿ. ಛತ್ರಕ್ಕೆ ಮಾಡಿದಾಗ ನನಗೆ ನನ್ನ ಸ್ಟೂಡೆಂಟ್ಸ್ ಹೆಚ್ಚು ಕಡಿಮೆ 1 ತಿಂಗಳು 10 ದಿನದಲ್ಲಿ ಸ್ಟೂಡೆಂಟ್ಸ್ ಹೊರದೇಶದಲ್ಲಿರ್ತಕ್ಕಂಥ ಫಾರಿನಲ್ಲಿರ್ತಕ್ಕಂಥದ್ದು ಉದಾರವಾಗಿ ಕೊಟ್ಟಿದ್ದಾರೆ. 48 ಲಕ್ಷವನ್ನು ಒಂದು ತಿಂಗಳು 10 ದಿನ ಕಲೆಕ್ಟ್ ಮಾಡಿದ್ದೀನಿ. ಅದು ಆ ಛತ್ರ ಆಯಿತು. ಅದು ಹಿಂದ್ಗಡೆ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ ಆಯಿತು, ಭಟ್ರ ಮನೆ ಆಯಿತು. ಇವೆಲ್ಲ ಒಂದೊಂದೇ ಕ್ರಮೇಣ ಇದಾಯಿತು. ಆವತ್ತಿನಿಂದ ಸುಮಾರು 40 ವರ್ಷಗಳಿಂದ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ವ್ರತ ಮಾಡ್ಕೊಂಡ್ಬಂದಿದೆ. ಹುಣ್ಣಿಮೆಯಲ್ಲಿ ಅದೊಂದು ಕಾರ್ಯಕ್ರಮ ಬಿಟ್ಟಿಲ್ಲ. ಹಾಗೆ ಬಂದುಹುಣ್ಣಿಮೆಯನ್ನು ಮಾಡ್ಕೊಂಡು ಹೋಗಿದ್ದೀವಿ. ಬಂದುಹುಣ್ಣಿಮೆಯಲ್ಲಿ ಈ ಕಾರ್ಯಕ್ರಮ ಇದು ಅನ್ನ ಸ್ವಲ್ಪ ಸಣ್ಣ ಮಟ್ಟದ ಅನ್ನ ಹಾಕ್ತಕ್ಕಂಥ ಇದೆಲ್ಲ ಆಯಿತು. ಕೊನೆಗೆ ಪುರೋಹಿತರು ಚೇಂಜ್ ಆದರು. ಮತ್ತು ಹೊಸದಾಗಿ ಪುರೋಹಿತರು ನೋಡಿದ್ವಿ, ಕಷ್ಟ ಆಯಿತು. ಯಾಕೆಂದ್ರೆ ಸಂಬಳ ಕೊಡೋದು ಕಷ್ಟ ಅಲ್ಲ ಇವತ್ತು. ಆಮೇಲೆ ಇವರು ಕಿರಣ್ ಭಟ್ರು ನಮಗೆ ನಾನು ಬರ್ತೀನಿ ನಾನು ಮಾಡೋಣ ಅಂತ ಅವ್ರು ಬಂದ ಮೇಲೆ ನಮಗೆ ನಿಜವಾಗ್ಲೂ ಏನು ಅಂತ ಹೇಳಿದ್ರೆ ದೇವಸ್ಥಾನ ಏನೋ ಒಂದು ಅಭಿವೃದ್ಧಿ ಕಂಡಿದೆ ಆ ಕಿರಣ್ ಭಟ್ರು ಬಂದ ಮೇಲೆ. ಗೊತ್ತಾಯ್ತಾ? ಒಂದಿಷ್ಟು ಅದಕ್ಕೂ 1 ವರ್ಷ ಮುಂಚೆ ನಮ್ಮ ದೇವಸ್ಥಾನಕ್ಕೆ ವಿಧುಶೇಖರ ಭಾರತಿ ಸಿಂಗೇರಿ ಮಹಾಸ್ವಾಮಿಗಳು ಬಂದು ಹೋದ್ಮೇಲಂತ ನಮ್ಮ ದೇವಸ್ಥಾನದ ಏನಂತೀವಿ ಚಿತ್ರಣ ಅದೇ ಬದಲಾಗ್ಬಿಟ್ಟಿದೆ. ಸ್ವಾಮಿಗಳು ಬಂದಾದರೆ ಅವರ ಆಶೀರ್ವಾದವೋ ಏನೋ ಪುಣ್ಯವೋ ಏನೋ ಅಂತಕ್ಕಂಥದ್ದು. ಆಮೇಲೆ ನಂತರ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಒಂದು ರಥವನ್ನು ಮಾಡಬೇಕು. ರಥವನ್ನು ಮಾಡೋಕ್ಕಿಂತ ಮುಂಚೆ ಉತ್ಸವ ಮೂರ್ತಿ ಅಂತ ಇರಬೇಕು. 1 ವರ್ಷ ನಾವು ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ವಿ. ತಲೆ ಮೇಲೆ ಹೊತ್ಕೊಳ್ಳೋದು ಕಷ್ಟ. ನನ್ನ ವಯಸ್ಸಿಗೆ 83. ಆವಾಗ 80ನೇ ವರ್ಷದಲ್ಲಿ ತಲೆ ಮೇಲೆ ಹೊತ್ಕೊಂಡು ಓಡಾಡೋದು 9 ಸುತ್ತು ಬರೋದು ಭಾಳ ಕಷ್ಟ. ಅದನ್ನು ಬಿಟ್ಟೆ. ಅದನ್ನು ಇದು ಮಾಡಿ ಬನ್ನಿ ನೆಕ್ಸ್ಟ್ ಇಯರ್ ರಥನೇ ಮಾಡಿಬಿಡೋಣ ಅಂತ. ಅದಕ್ಕೆಲ್ಲ ಮುಖ್ಯ ಪ್ರೋತ್ಸಾಹ ನಮ್ಮ ಕಿರಣ್ ಭಟ್ರು. ರಥ ಮಾಡಬೇಕು, ಜಾತ್ರೆ ಮಾಡಬೇಕು. ಇವೆಲ್ಲ ಅವರು ಪ್ರತಿ ಸಲವೂ ಇದೆ ಅವ್ರದ್ದು. ಆ ಒಂದು ಪ್ರೋತ್ಸಾಹದಿಂದ ಏನಪ್ಪ ಅಂತ ಹೇಳಿದರೆ ನಾವು ಜಾತ್ರೆ ಮಾಡಿದ್ವಿ. 2 ವರ್ಷದಿಂದ ಜಾತ್ರೆ ಕಮಿಟಿ ಮಾಡಿದ್ವಿ. ಹಾಗೆ ಅದರ ಜೊತೆಗೆ ನಮಗೆ ಹೆಚ್ಚಿನ ಅವರ ಕಿರಣ್ ಭಟ್ ಜೊತೆ ಇನ್ನೊಬ್ಬ ಇದ್ದಾನೆ, ಅವನು ಸಹಕಾರ ಮಾಡಿದನು. ಅವನ ಹೆಸರು ರಾಜಶೇಖರ ಅಂತ. ಹೋದ ವರ್ಷದಿಂದ ಇರತಕ್ಕಂಥ ಜಾತ್ರೆ. ಹೋದ ವರ್ಷ ನಮಗೆ 1,000 ಜನ ಆಗಿತ್ತು. ಈ ವರ್ಷ 1000ಕ್ಕಿಂತ ಜಾಸ್ತಿ ಅನ್ಸುತ್ತೆ ನಮಗೆ. 1500 ಆಗಿರ್ಬೋದು. ಕೆಲವರು ಊಟ ಮಾಡದೆ ಹೋಗಿದ್ದಾರೆ, ಪ್ರಶ್ನೆ ಬೇರೆ. 1500 ಆಗಿರ್ಬೋದು. ಇಷ್ಟು ಇದಾಗಿ ಭಾಳ ಅತ್ಯಂತ ಉತ್ತಮ ಸಂಭ್ರಮದಿಂದ ದೇವಿ ನಮ್ಮ ಜಾತ್ರೆ ಶಿವರೂಪಿಣಿ
ಓಂಕಾರಣಿ ಜನನಿ ಜಗದೀಶ್ವರಿ ಶಿವಮೋಹಿನಿ ಶಿವರೂಪಿಣಿ ಓಂಕಾರಣಿ ಜನನಿ ಜಗದೀಶ್ವರಿ ಅಷ್ಟಸಿದ್ಧಿ ಪ್ರದಾಯಿನಿ ತಾಯೇ ಅಷ್ಟಸಿದ್ಧಿ ಪ್ರದಾಯಿನಿ ತಾಯೇ ಕದಂಬ ಬನವಾಸಿನಿ ಶಿವಮೋಹಿನಿ. ಸರ್ವ ಸೇವೆ ಅನ್ನೋದು ಒಂದು ವಿಶೇಷವಾದ ಸೇವೆ ಆಗಿರುತ್ತೆ. ದೇವಿಗೆ ಅದು ಸುಪ್ರೀತವಾದ ಸೇವೆನೂ ಹೌದು. ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಮಾಡ್ತೀವಿ. ಯಾವುದೇ ಒಂದು ಮಕ್ಕಳು ಜನನ ದಿನ ಆಗಿರ್ಬೋದು ಅಥವಾ ಬೇರೆ ಒಂದು ಶುಭ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು ಈ ದೇವತಾ ಸನ್ನಿಧಾನಕ್ಕೆ ಒಂದು ದಿನ ಮುಂಚಿತವಾಗಿ ಹೇಳಿ ಸರ್ವ ಸೇವೆ ಮಾಡ್ತೀವಿ. ನಿತ್ಯವೂ ಕೂಡ ದೇವತಾ ಒಂದು ಇದು ಮಾಡ್ತೀವಿ, ಏನೋ ಅರ್ಚನೆಯನ್ನು ಮಾಡ್ತೀವಿ, ಮಹಾಮಂಗಳಾರತಿ ಮಾಡ್ತೀವಿ, ಹಣ್ಕಾಯಿ ಮಾಡಿಕೊಡ್ತೀವಿ. ಆದರೆ ಈ ದೇವಸ್ಥಾನದ ವಿಶೇಷ ಅಂದರೆ ನಮ್ಮ ಧರ್ಮದರ್ಶಿಗಳು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಒಂದು ಸೇವೆಗೂ ಕೂಡ ನಿಖರವಾದ ಒಂದು ಹಣವನ್ನು ತೆಗೆದುಕೊಳ್ಬಾರ್ದು. ಯಾಕೆ ಅಂದರೆ ಸಣ್ಣ ಮಕ್ಕಳು ಬಂದರೂ ಕೂಡ ಅವರಿಗೊಂದು ಮಂಗಳಾರತಿ ಮಾಡಿ ತೀರ್ಥವನ್ನು ಕೊಡಬೇಕು. ಇದನ್ನು ನಾವು ಅವಾಗಿಂದ ರೂಢಿಸ್ಕೊಂಬಂದಿದ್ದೀವಿ. ಯಾವುದೇ ಒಂದು ಮಕ್ಕಳು ಯಾಕೆ ಬರಬೇಕಂದ್ರೆ ಈ ಒಂದು ಸಂಸ್ಕಾರವನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಪ್ರತಿ ಮಕ್ಕಳು ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಆ ಕಾರಣಕ್ಕೋಸ್ಕರ ಇವತ್ತೊಂದು ಸಣ್ಣ ಮಗು ಬಂದು ಎಕ್ಸಾಮ್ ಟೈಮಲ್ಲಿ ಬರುತ್ತೆ, ನಾವು ಅದಕ್ಕೆ ಹರಾಸ್ಮೆಂಟ್ ಮಾಡಿ ಏನೇ ಒಂದು ವಿಚಾರ ಮಾಡಿದ್ರು ಮುಂದೆ ಅದಕ್ಕೆ ಮನಸ್ಸಿಗೆ ತಗೊಂಡ್ಬಿಡತ್ತೆ. ಆ ಒಂದು ಕಾರಣಕ್ಕೋಸ್ಕರ ದೇವರೊಂದು ಆಶೀರ್ವಾದ ಬೇಕು, ಆ ಮಗುಗೊಂದು ನೆಮ್ಮದಿ ಸಿಗಬೇಕು ಅಂತ ಹೇಳಿ ದೇವತಾ ಸನ್ನಿಧಾನಕ್ಕೆ ಬಂದಾಗ ಆ ಮಗುವಿಗೊಂದು ಮಂಗಳಾರತಿ ಮಾಡಿ ತೀರ್ಥ ಕೊಟ್ಟಾಗ ಅದಕ್ಕೆ ಹೆಚ್ಚಿನ ಒಂದು ಅಂಕ ಬಂತಂದರೆ ಮುಂದದು ನನಗೆ ದೇವರ ದಯೆಯಿಂದನೇ ಈ ಒಂದು ಆಯಿತು ಅಂತ ಹೇಳಿ ಒಂದು ಮನಸ್ಸಿಗೆ ಬರುತ್ತೆ. ಜೊತೆಗೆ ದೇವತಾ ಅನುಗ್ರಹನೂ ಬೇಕಾಗುತ್ತೆ. ತಾಯಿ ಬನಶಂಕರಿ ಮಹಾಗಣಪತಿ ದೇವಸ್ಥಾನ ಕೋಣಂದೂರಲ್ಲಿ ನೆಲೆ ನಿಂತು ಸುಮಾರು ವರ್ಷಗಳಿಂದ ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಅವಳು ಆಶೆಯನ್ನು ನೀಡಿ ಭಕ್ತಾದಿಗಳು ಕೇಳಿದಂಥ ಎಲ್ಲ ವರಗಳನ್ನು ಪ್ರಾಪ್ತಿ ಮಾಡಿ ಅವರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಹಣಕಾಸು ವಿಚಾರದಲ್ಲಿ ಎಲ್ಲದರಲ್ಲೂ ಸಹಕಾರ ನೀಡಿ ಎಲ್ಲರ ಬೆಳವಣಿಗೆಗೆ ಪ್ರಾಪ್ತರಾಗಿದ್ದಾಳೆ. ಅವಳನ್ನು ನಂಬಿಕೊಂಡು ಜೀವನ ಇಲ್ಲಿ ನಡೆಸ್ತಾರಂಥ ಎಲ್ಲ ಸಹಸ್ರ ಭಕ್ತಾದಿಗಳು ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸಂತೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಮಕ್ಕಳು ಸಂತೆ ಇಟ್ಟಿದಾರಲ್ಲ, ತುಂಬ ಖುಷಿ ಆಗ್ತಾ ಇದೆ ಸರ್. ಮಕ್ಕಳು ಹುಮ್ಮಸ್ಸು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಹೇಗೆ ಮಕ್ಕಳು ಬರೀ ಓದೋದ್ರೊಳಗೆ ಅಷ್ಟೇ ಎಲ್ಲ ಡಿಪೆಂಡ್ ಆಗಿರ್ತಾರೆ ಅಂತ ಸಂತೆ ಮಾಡೋದ್ರೊಳಗೂ ಅವ್ರು ಸೆಲ್ಫ್ ಹೇಗೆ ದುಡಿಬೇಕು ಮಾಡಬೇಕು ಅನ್ನೋದ್ರೊಳಗೂ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಸ್ಕೂಲ್ ಇವೆಂಟ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಪೇರೆಂಟ್ಸು ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ. ಖುಷಿ ಆಗ್ತಿದೆ. ಪರವಾಗಿಲ್ಲ, ಮಕ್ಕಳಿಗೆ ಒಂದು ಈಗಲೇ ಈ ಚಿಕ್ಕ ವಯಸ್ಸಿನಲ್ಲೇ ವ್ಯವಹಾರದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಲಿ ಅಂತ ಮಾಡ್ತಿದ್ದಾರೆ. ಇದು ನಾವು ಕ್ಲಾಸ್ ಒಳಗಡೆ ಪಾಠ ಮಾಡೋದಕ್ಕಿಂತ ಹೊರಗಡೆ ವ್ಯವಹಾರ ಜ್ಞಾನ, ಜನಗಳ ಬಳಕೆ, ಮಕ್ಕಳಿಗೆ ಒಂದು ಆಲೋಚನೆ ಮೂಡಿಸ್ದಂಗಾಗತ್ತೆ. ಮತ್ತೆ ಮಕ್ಕಳು ಜನಗಳ ಜೊತೆ ಬೆರೆತು ಮತ್ತೆ ಯಾರ್ಯಾರು ಹೆಂಗೆ ಜೀವನ ಮಾಡ್ಬೋದು ಅನ್ನೋದನ್ನ ಕಲಿತಾರೆ. ಸರ್, ಚಿಣ್ಣರ ಸಂತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚಿಣ್ಣರ ಸಂತೆ ಬಿಡಿಮಾರ ಅದು ನಮ್ಮ ಈ ವಿವೇಕಾನಂದ ಶಾಲೆಯ ಪದಾಧಿಕಾರಿಗಳು ಮತ್ತು ನಮ್ಮ ಗುರುಗಳು, ಮುಖ್ಯೋಪಾಧ್ಯಾಯರು ಇವರ ಎಲ್ಲ ಪರಿಶ್ರಮ ತುಂಬ ಇದೆ. ಹಾಗೆಯೇ ಮಕ್ಕಳು ಅಷ್ಟೇ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ತುಂಬ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಸಂತೆನ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಸ್ಕೂಲಲ್ಲಿ ಇವತ್ತು ಮಕ್ಕಳ ಸಂತೆ ಅಂತ ಮಾಡಿದ್ದಾರೆ. ನಾನು ಇವತ್ತು ಫೋಟೋ ಫ್ರೇಮ್ಸ್ ಮತ್ತು ಆಲೂಗಡ್ಡೆ ಚಿಪ್ಸನ್ನು ಮಾರಕ್ಕೆ ಶಾಲಿನಿ ಜಂಬೂಪನ ಸಾಮ್ರಾದಿಶಾಲಿನಿ ಶೈಲಕಂದುಕ ಧಾರಿಣಿ ಈಶ್ವರಿ ಜಂಬೂಪನ ಸಾಮ್ರಾದಿಶಾಲಿನಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.